ಯಾವುದೋ ಒಂದು ಫಿಲ್ಮಲ್ಲಿ ಇದೆಲ್ಲ ಬ್ಯಾಟ್ರಿ ಕೊಟ್ಟು ಕಳಿಸೋದು. ಆ್ಯಕ್ಚುಲಿ ಬ್ಯಾಟ್ರಿ ಕೊಟ್ಟು ಕಳಿಸೋದಿಲ್ಲ, ಅದು ನನ್ನಿಂದನೇ ಪ್ರಾರಂಭ ಆಗಿದ್ದು ಅಂತ ಎಲ್ಲ ಹೇಳ್ತಾರೆ. ಈ ಹೆಂಗಸರು ರಾತ್ರಿ ಅಲ್ಲಿ ಹೆಂಗಂತ ಹೇಳಿದ್ರೆ ಪಾಪ ಹೆಂಗಸರು ನೋಡ್ತೀನಿ ಒಳ್ಳೆ ಡ್ರೆಸ್ ಹಾಕ್ಕೊಂಡು ಒಂದು 11 ಗಂಟೆ ಸುಮಾರಿಗೆ ಹೋಗ್ತಾ ಇದ್ದಾರೆ. ನನಗೆ ಇವ್ರನ್ನ ಯಾರೋ ರೇಪ್ ಮಾಡಿಬಿಟ್ರೆ ಅನ್ನೋದು ತಲೆ ವಿಷಯ. ಸುಮ್ಮನೆ ಕಡೆ ಎಲ್ಲಿಗಮ್ಮ ಫಿಲ್ಮಿಗೆ ಹೋಗಿದೆ, ಎಲ್ಲಿ ಟಿಕೆಟ್ ನಿಮ್ಮ ಗಂಡಂದ್ರೆ ಎಲ್ಲಿ ಅಂದರೆ ಮನೆಗೆ ಬಂದಿಲ್ಲ ಅಂತ. ಸೀದಾ ಹೋದೆ, ಕರ್ಕೊಂಡು ಬಂದೆ. ಹೋಗಿ ನೋಡ್ತೀನಿ, ಆಗ ಮನೆ ಒಳಗೆ ಹೋಗಿಲ್ಲ. ಒಂದೊಂದು ಲಾಠಿ ಕೊಟ್ಟೆ ಅವ್ರ ಕೈಗೆ. ಸೀದಾ ನಿಮ್ಮ ಗಂಡಂದ್ರೆ ಕೊಟ್ಟು ನಾಳೆ ಸ್ಟೇಷನಿಗೆ ತಂದು ಕೊಡೋಕೆ ಹೇಳಿ ಅಂತ ಹೋದರು. ಅವ್ರಿಗೆ ಗಂಡಂದ್ರೆ ಖುಷಿ ಆಯಿತು. ಹೆಂಗಸರನ್ನ ಸೇಫ್ಟಿಯಾಗಿ ತಂದುಬಿಟ್ರು ಸಾಹೇಬರು. ಅವ್ರನ್ನ ನೋಡೋಕ್ಕೆ ಕಷ್ಟ, ಎಮ್.ಎಲ್.ಎ ಇನ್ಫ್ಲೂಯೆನ್ಸ್ ಹೊಡೆದ್ರು ಬಿಡ್ತಿರ್ಲಿಲ್ಲ. ನಮಸ್ಕಾರ ವೀರೇಶ್ರೇ, ಚಿತ್ರಲೋಕದಿಂದ ಒಂದು ನನ್ನ ಬಂದು ಮಾತಾಡ್ತಾ ಇದ್ದೀರಿ, ಅದಕ್ಕೆ ಧನ್ಯವಾದಗಳು. ನಾನು ರಮೇಶ್ ಅಂತ ಹೇಳಿ, ರಿಟೈರ್ಡ್ DSP. ಎಲ್ಲರೂ ಈ ಚಾನಲ್ನ ನೋಡಿಬಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಲೈಕ್ ಮಾಡೋಣ. ಎಲ್ಲ ನಮಸ್ಕಾರ. ಎಲ್ಲ ಪೊಲೀಸ್ ಅಂತ ಹೇಳಿ ಹೇಳಕ್ಕೆ ಸಾಧ್ಯ ಇಲ್ಲ, ಹೇಳೋಕ್ಕೂ ಸಾಧ್ಯ ಇಲ್ಲ. ಎಲ್ಲ ಜನ ಒಳ್ಳೆಯವ್ರು ಇರ್ತಾರ? ಇಲ್ಲಲ್ಲ. ಎಲ್ಲ ಪತ್ರಕರ್ತರು ಒಳ್ಳೆಯವ್ರು ಇರ್ತಾರೆ, ಹಾಗೆ ಎಲ್ಲ ಪೊಲೀಸ್ನವ್ರು ಒಳ್ಳೆಯಿರ್ತಾರೆ. ಆದರೆ ಪೊಲೀಸ್ನಲ್ಲಿ ಯಾರು ಹೆಡ್ ಇರ್ತಾರೆ ಅವ್ರದ್ದನ್ನು ಪಾಪ ಆಂಜನೇಯ ಅಂತೇಳಿ ಇನ್ಸ್ಪೆಕ್ಟ್ರ್ ಇದ್ದರು, ಜಂಟ್ಲ್ಮನ್. ಹಿಂದೊಬ್ಬ ಇನ್ಸ್ಪೆಕ್ಟ್ರು ಅಲ್ಲಿ ನಕ್ಸಲೇಟ್ ಬಂದು ಟ್ರೈನಿಂಗ್ ಮಾಡ್ತಿದ್ರು, ಹಾಗೆ ಹೀಗೆ ಅಂದರು. ಯುಗಾದಿ ಮಾನೇಸ. ಆಮೇಲೆ ಪಾಪ ನಾವಿಲ್ಲಿ ಗೌರಿಬಿದ್ದೂರಿಗೆ ಬಂದು ಇವರೆಲ್ಲ ಇದ್ದರು, ಕೆಂಪಯ್ಯ ಇವರೆಲ್ಲ ಬಂದು ಭಾಳಷ್ಟೆಲ್ಲ ಕುಮ್ಮಿಂಗ್ ಮಾಡಬೇಕು ಅಂತ. ಕೊನೆಗೆ ಆಂಜನೇಯ ಸಾಹೇಬರು ಪಾಪ ತೀರೋದ್ರು. ದೇವರಂತ ಜನ, ಸಮುದ್ರಗಳು ಅಂತ ಕರಿತೀವಿ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಮೇಲೆ ಹತ್ತೀವಿ ಅಂತ ಹೇಳೋದು. ಫಸ್ಟ್ ನಾವೇ ಹೋಗಿ ಹತ್ತಿ ಮೇಲೆ ಹತ್ತೋದು, ಸುಮ್ಮನಿರೋ ನಾವೇ ಮೇಲೆ ಹತ್ತೋದು. ಅಲ್ಲಿ ಹೋಗ್ಬಿಟ್ಟು ಸೊ ಭಾಳ ಎಲ್ಲ ಕಥೆಗಳು ರೋಮಾಂಚ. ನಕ್ಸಲಿಸಮ್ ಅಂದರೆ ನಾನು ಇಂಟೆಲಿಜೆನ್ಸ್ ಇದ್ದಾಗ ಅಲ್ಲಿ ಇದಾಗಿದೆ. ಅದು ಪೆರಿಟಾಲ ಶ್ರೀರಾಮುಲು ಅಂತ ನಕ್ಸಲ್ ಅಂತ ಹೇಳಿದ್ರೆ ಭಾಳ ಚೆನ್ನಾಗಿದೆ. ನಕ್ಸಲ್ ಬಾರಿ ಅಂತ ವೆಸ್ಟ್ ಬೆಂಗಾಲಲ್ಲಿ ಪ್ರಾರಂಭ ಆಗೋದು. ಅಲ್ಲಿ ನಕ್ಸಲ್ ಬಾರಿ ಅಂತ ಅಲ್ಲಿ ಒಂದು ದಲಿತರ ಕಾಲೋನಿ, ಅವರು ಕೆಲಸಕ್ಕೆ ಬರಲ್ಲ ಅಂತ ಇದು ಮಾಡಿದ್ರು ಅಂತ ಠಾಕೂರೆಲ್ಲ ಸೇರಿಬಿಟ್ಟು ಅವ್ರನ್ನ ಬೆಂಕಿ ಹಾಕಿಬಿಟ್ಟು ಓಡಿ ಹೊರಗೆ ಹೋಗೋವ್ರನ್ನ ದಲಿತರನ್ನೆಲ್ಲ ಸುಟ್ಟು ಒಳಗೆ ಹಾಕೋರು. ಅಲ್ಲಿಂದ ಪ್ರಾರಂಭ ಆಗಿದ್ದು. ಅದನ್ನು ಶೋಷಣೆ ಮಾಡ್ತಾರೆ ಅಂತ ಈ ನಕ್ಸಲಿಟ್ಸು ಇವ್ರನ್ನೆಲ್ಲ ಎತ್ಕಡ್ತಾ ಬಂದರು. ಪೆರಿಟಾಲ ರವಿ ತಂದೆ ಪೆರಿಟಾಲ ಶ್ರೀರಾಮುಲು, ನಿಮಗೆಲ್ಲ ಗೊತ್ತಿದೆ. ಬೇಕಾದ್ರೆ ನಕ್ಸಲೈಟ್ ಬಗ್ಗೆ ಒಂದು ಒಳ್ಳೆ ಕಥೆನೇ ಹೇಳ್ತೀನಿ, ಯಾಕಂದ್ರೆ ಇಂಟೆಲಿಜೆನ್ಸ್ ಇರುತ್ತೆ. ನಕ್ಸಲೈಟ್ ಟ್ರೀನೇ ಹಾಕಿದೆ, ROC ರಿಆರ್ಗನೈಸೇಷನ್ ಕಮಿಟಿ, ಅದನ್ನು ರವಿ ಆರ್ಗನೈಸೇಷನ್ ಕಮಿಟಿ ಅಂತೇಳಿ. ವೆಟ್ಟಿಮುತ್ತೆಲ್ಲ ಬಂದು ವಿಮುಕ್ತಿ ಪರಮನ, ಸುಮ್ಮನೆ ಇನ್ನು ಸುಮಾರು ಗುಂಪುಗಳೆಲ್ಲ ಇದ್ದು, ದೇವಶನ, ಅದು ಕೊಂಡೆಪಲ್ಲಿ ಸೀತಾರಾಮಯ್ಯ, ನಿಮಗೆಲ್ಲ ಗೊತ್ತಿದೆ ಆ ಕಥೆಗಳು. ಸೊ ಹಾಗೆ ನಕ್ಸಲೈಟ್ಸು ಪಾಪ ಭಾಳ ಶೋಷಣೆ ಮಾಡಿದ್ರು ಜನರನ್ನು. ಅವರು ಒಂದು ಕಡೆ, ಪೊಲೀಸ್ ಒಂದು ಕಡೆ ಶೋಷಣೆ. ಸೊ ಅದು ಭಾಳ ದುರಂತ ಅನಿಸುತ್ತೆ. ಜನ ಅವನ್ನ ನಾನು ಜನರ ಫಸ್ಟ್ ಆಮೇಲೆ ಮಾತಿಗೂ ಮಾಡ್ತಿರ್ಲಿಲ್ಲ. ತಪ್ಪು ಮಾಡಿದವನಿಗೆ ಹೊಡೆದು ಹಾಕ್ಬಿಡ್ತಾ ಇದ್ದೆ. ಪ್ರತಿಯೊಂದು ಹಳ್ಳಿಗೆ ಹೋಗಿ ಪ್ರತಿಯೊಬ್ಬರು ಮನೆ ಹೋದಂಗೆ ಮಾಡ್ತಾರೆ. ಮಗ ಇದ್ದಂಗಿದೆ. ನಿಜವಾಗಿಯೂ ಅಲ್ಲಿ ಬಡಸಿಗೆ ಜಾಸ್ತಿ. ಜನಕ್ಕೆ ಅಲ್ಲಿ 0.7%, 6ರಿಂದ 7% ಅಷ್ಟೇ ವೆಜಿಟೇಷನ್ ಇರೋದು. ಕರೆಕ್ಟಾಗಿ ಮಳೆ ಬರ್ಬೇಕಾದ್ರೆ 35%, 1/3 ಕಾಡು ಇರಬೇಕು. ಕಾಡು ಏನೂ ಇಲ್ಲ, ನೆಲಗಡಲೆ ಬಿಟ್ಟರೆ ಮತ್ತೇನೂ ಬೆಳೆಯೋಕ್ಕಾಗಲ್ಲ. ಮತ್ತು ಅವ್ರು ಬದುಕೋದು ಹೇಗೆ? ಅಲ್ಲಿ ಏನು ಮಾಡ್ತಿದ್ರು ಅಂದರೆ, ಒಂದೇ ಈ ಇಲ್ಲಿಸಿಟ್ ಲಿಕ್ಕರು ಎಲ್ಲಿ ಇದ್ದರೆ ಹೊಸದುರ್ಗದಲ್ಲಿ, ಅಲ್ಲಿ ಮನೆಯಲ್ಲೇ ಮಾಡೋರು. ಆಮೇಲೆ ತಾಂಡಗಳಲ್ಲಿ ಮಾಡೋರು. ಕಳಬಟ್ಟಿ, ಅದೇ ಈ ಕಳಬಟ್ಟಿ, ಅದು ಸೆಲ್ಲಿಗಿಲ್ಲೆಲ್ಲ ಹಾಕಿ ಮಾಡೋದು. ಅಲ್ಲಿ ಹೋದ್ರೆ ಎಷ್ಟು ನೀವು ಬೇಸಿಗೆಯಲ್ಲಿ ಏನಾದ್ರು ಹೋಗ್ಬಿಟ್ರೆ ಎಲ್ಲೆಲ್ಲ ಈ ಹೊಗೆ ದುರ್ದೆಲ್ಲ ಕಾಣೋದು. ಆಮೇಲೆ ಬೆಟ್ಟ, ಅಲ್ಲಿ ದೂರ ಹೋಗೋಕ್ಕೂ ಆಗ್ತಿಲ್ಲ. ಹೋಗ್ಬೇಕಾದ್ರೆ ಮಡಕೆನ ಪಲ್ಟಿ ಓಡಿಸಿ ಇದೆಲ್ಲ ಎತ್ಕೊಂಡು ಹೋಗ್ಬಿಡೋರು. ಅದನ್ನು ಅಲ್ಲಿ ಹೋದರೆ ಜನ ಎಲ್ಲ ಕವರ್ ಆಗಿಬಿಡೋರು. ಮೊದಲು KSRP ಹೋದ್ರೆ 3 KSRPನೇ ಹೊಡೆದು ಬೆರೆಸಿರಂತೆ. ಸೊ ನಾನು ಫಸ್ಟಿಗೆಲ್ಲ ಜನರಲ್ಲಿ ಹೋಗ್ಬಿಟ್ಟು ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಿದೆ. ಏನಂದರೆ ಯಾರ್ದು ಮಾತು ಕೇಳಲ್ಲ, ಕಾನೂನು ಏನಿದ್ದೋ ಮಾಡ್ತಾನೆ ಅಂತ. ಎರಡನೇದು ಗ್ಯಾಮ್ಲಿಂಗ್ ಎಲ್ಲ ಅಲ್ಲೆಲ್ಲ ಇತ್ತು. ಗ್ಯಾಮ್ಲಿಂಗ್ ಆಗಿಬಿಟ್ರೆ ಪಾಪ MLAನೂ ಹೇಳಿದ್ರು, ವೆಂಕಟರಮಣ ಸಾಹೇಬರು ಎಲ್ಲ ಸಪೋರ್ಟ್ ಮಾಡೋದು. ಫಸ್ಟಿಗೆ ನಾನು ಭಾಳ ವಿರೋಧ ಮಾಡಿದ್ರು. ಈಗ ಮೋದಿನ ಫಸ್ಟಿಗೆ ವಿರೋಧ ಮಾಡಿ ಈಗೆಲ್ಲ ಲೈಕ್ ಮಾಡ್ತಾರಲ್ಲ. ಅದೇ ಮೋದಿಗೆ ಯಾರೋ ಕೇಳಿದ್ರು ಪತ್ರಕರ್ತರು, ಏನು ಬೇಕು ಅಂದ್ರೆ ನಮ್ಗೆ ಹೊಸ ಶತ್ರುಗಳು ಬೇಕು, ಯಾಕಂದ್ರೆ ಹಳೆ ಶತ್ರು ಎಲ್ಲ ಮಿತ್ರ ಆಗಿದ್ದಾರೆ ಅಂತ. ಹಾಗೆ ಫಸ್ಟಿಗೆ ಯಾರೂ ಒಪ್ಕೊಳಲ್ಲ, ಆಮೇಲೆ ಒಪ್ಕೊಂಡ್ಮೇಲೆ ಬಿಡಲ್ಲ. ಅದನ್ನು ಮಾಡೋದು. ಆಮೇಲೆ ಗ್ಯಾಮ್ಲಿಂಗ್ ಆಗವು.
ಗ್ಯಾಂಬ್ಲಿಂಗ್ ಸೆಂಟ್ರಿಗೆಲ್ಲ ಹೋಗೋದು, ಅಲ್ಲೇ ಹೊಡಿಯೋದು ನಿಲ್ಲಿಸಿ ಬರೀ ಕಾಚದಲ್ಲಿ ಇರಿಮುಡಿ ಗಡ್ದಂಗೆ ಬಿಟ್ಟು ಏನು ಮಾಡೋದು, ಸ್ವಲ್ಪ ಗ್ಯಾಂಬ್ಲಿಂಗ್ ಸರ್ಕಾರಕ್ಕೆ ದುಡ್ಡು ಕಳಿಸಿ ಆಗಬೇಕಾದ್ದೇನು, ಒಂದು ಸ್ವಲ್ಪ ದುಡ್ಡು ಮಾತ್ರ ತರಿಸೋದು ಒಟ್ಟಿನ, ಉಳಿದಿದ್ದನ್ನೆಲ್ಲ ಅಲ್ಲಿ ಅವ್ರ ಫ್ಯಾಮಿಲಿ ಕರೆಸೋದು, ಅವ್ರ ಕೈ ಕೊಟ್ಬಿಡೋದು, ಇವನಿಗೆ ಕೊಟ್ಬಿಡೋ ಅಂತ, ಅಲ್ಲಿ ಸೀದಾ ತರೋದು. ಅವ್ರು ಯಾರು ಆಡ್ತಿದ್ರು ಅವ್ರ ಫ್ಯಾಮಿಲಿ, ಪಾಪ ಹೊಟ್ಟೆ ದುಡ್ಡು ಅದನ್ನೇ. ನಂತರ ಇವ್ರನ್ನ ಕರ್ಕೊಂಬರೋದು, ವೈನಸ್ಕೋಟೆಗೆ ಜೀಪಲ್ಲಿ ಕರ್ಕೊಂಬಂದು ಅಲ್ಲಿ ಎಂಟ್ರೆನ್ಸಲ್ಲಿ ಇಳಿಸೋದು, ಒಂದೊಂದೂವರೆ ಕಿಲೋಮೀಟ್ರು ಆ ಬರೀ ಕಾಚದಲ್ಲೇ ಇರುಮುಡಿ ಹೊತ್ಕೊಂಡಂಗೆ ಹೋಗ್ಬೋದು. ಸ್ಟೇಷನ್ ಒಂದಷ್ಟು ಗಿಡ ಎಲ್ಲ ಹಾಕ್ಸಿದೆ, ಆ ಗಿಡಕ್ಕೆ ನೀರು ಒಯ್ಬೇಕು. ಇದೇ ಒಂದು ಪನಿಷ್ಮೆಂಟು. ಏನು ನಮಗೆ ಹ್ಯೂಮಿಲೇಷನ್, ಚೆನ್ನಾಗಿ ತಿಕ್ಕಾದ್ಮೇಲೆ ಚೆನ್ನಾಗಿ ತೆಗಿತಾ ಇದ್ದು. ಹೆಂಗಂದರೆ ಲೈಫ್ನಲ್ಲಿ ಸ್ಪೀಡ್ ಆಡಬಾರ್ದು. ಇದು ಏನಾಯಿತು ಅಂದರೆ ಜನಕ್ಕೆ ಒಳ್ಳೆಯ ಅಭಿಪ್ರಾಯ ಬಂತು. ಗ್ಯಾಂಬ್ಲಿಂಗ್ ರೈಡ್ ಮಾಡಿದ್ರೆ ಇವನು ದುಡ್ಡೆಲ್ಲವನ್ನು ಜೋಬಿಗೆ ಇಳಿಸಲ್ಲ, ಅದನ್ನು ಇದು ಮಾಡಲ್ಲ, ಅವ್ರ ಫ್ಯಾಮಿಲಿಗೆ ಕೊಡ್ತಾರೆ, ಕಷ್ಟ ಇರ್ತಾರೆ. ಆಮೇಲೆ ಹೋದರೆ ಹಳ್ಳಿಲಿ ಒಂದಷ್ಟು ಇದು ಬಿಸ್ಕೆಟು ತೊಗೊಂಡವರು ಮಕ್ಳಿಗೆ ಕೊಡೋರು, ಅದು ಮುದುಕಿಯರು ಯಾರು ಇದ್ರೆ ಅಜ್ಜಿ ತಗೊಳ್ಳಿ 10 ರೂಪಾಯಿ ಅಥವಾ 20 ರೂಪಾಯಿ, ಹೆಚ್ಚಿಗೆ ಬೇಡ, 2 ಕೆ ಇಟ್ಕ ಅನ್ನೋದು. ಸೊ ಇವೆಲ್ಲ ಏನಾಯಿತು ಅಂದರೆ ಮನೇಲಿ ಹೋಗೋದು, ಅಲ್ಲಿ ಮನೇಲೇ ಕೂತ್ಕೊಂಡು ಅಲ್ಲೇ ಅಮ್ಮ ಗಂಜಿ ಇದ್ರೆ ಕೊಡು ಅಂತ ಅಲ್ಲೇ ಊಟ ಮಾಡ್ತಿದ್ದೆ. ಜನಕ್ಕೆ ಏನು ಕಾನ್ಫಿಡೆನ್ಸ್ ಬಂತ, ಇದೊಂದು ಹೊಸ ರೀತಿ ಪೊಲೀಸ್ ಇದೆಯಾ. ಆಮೇಲೆ ಮಫ್ತಿ ಮಾಡ್ಕೊಂಡು ಪಂಚೆ ಉಟ್ಕೊಂಡೆಲ್ಲ ಇದರೆಲ್ಲ ಹೋಗೋನು. ಅಲ್ಲಿ ನನಗೆ ಯಾರ ಸಬ್ ಇನ್ಸ್ಪೆಕ್ಟ್ರ್ ಅಂತ ಹೇಳಿ ಹೆಸರಿಟ್ಟು, ಕ್ಯಾಂಪ್ ಸಬ್ ಇನ್ಸ್ಪೆಕ್ಟ್ರು, ಪಂಚೆ ಮಫ್ತಿಲೆಲ್ಲ ಎಲ್ಲೆಲ್ಲಿ ಸುತ್ತಾಡ್ತಾನೆ ಗೊತ್ತಾಗ್ತಿರ್ಲಿಲ್ಲ. ಅದೇ ಹೆದರಿಕೆ ಇರೋದು. ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ, 2 ಬೆಟ್ಟ, ಮಕ್ಕಳು ನಿದ್ದೆ ಮಾಡ್ತಿತ್ತು. ಏನು ಮಾಡೋದು, ನಾನೇ ಡ್ರೈವಿಂಗ್ ಸೀಟಲ್ಲಿ ಹೇಳ್ತೀನಿ, ನನ್ನ ಪಕ್ಕ ಸೀಟಲ್ಲಿ ಕೂತ್ಕೊಂಡು ರಾತ್ರಿ ಇಡೀ ಸುತ್ತೋದು. ಇವಾಗ ನಮ್ಗೆ ನಿದ್ದೆ ಬರ್ತಿದ್ದಾಗ ಸುತ್ತಾಡ್ತಿದ್ದು. ಜನಕ್ಕೆ ಏನಪ್ಪ ರಾತ್ರಿ ಇಡೀ ಸುತ್ತಾನಲ್ಲ, ಇವನು ಎಲ್ಲಿರ್ತಾನೆ, ಎಷ್ಟೊತ್ತಿಗೆ ನಿದ್ದೆ ಮಾಡ್ತಾನೆ. ನಾನು ಎಲ್ಲ ಡ್ಯೂಟಿಲಿ ಅಷ್ಟೇ, ಎಷ್ಟೊತ್ತಿಗೆ ನಿದ್ದೆ ಮಾಡ್ತಾನೆ, ಎಷ್ಟೊತ್ತಿಗೆ ಹೇಳ್ದೆ. ಯಾವಾಗಲೂ ಅವ್ರ ತಲೆಗೆ ಒಳ ಬಿಡ್ಬೇಕು. ನಾವೇನು ಮಾಡ್ತೀವಿ, ಅವ್ರ ತಲೆಯಲ್ಲಿ ಏನು ನಮ್ಮ ತಲೆ ಇಟ್ಟು ಕೆರ್ಕೊಳ್ತೀವಿ, ನಾವು ನಮ್ಮ ತಲೆಯಲ್ಲಿ ಯಾಕೆ ಅವ್ರಿಗೆ ಬಿಟ್ಬಿಡ್ಬೇಕು. ಅದಕ್ಕೆ ಬರ್ತಾ ಇದ್ದೀನಿ. ಆಮೇಲೆ ಸ್ಕೂಲ್ಗಳಿಗೆ ಹೋಗಿ ಸ್ಕೂಲ್ಗಳಿಗೆ ಏನು ಅನುಕೂಲ ಬೇಕು ಅಂತ ಮಾಡೋದು. ಪ್ರತಿಯೊಬ್ಬರಿಗೆ ಏನಾಯ್ತು ಅಂದರೆ ಸ್ಟೇಷನಿಗೆ ಯಾರು ಬೇಕಾದ್ರೂ ಬರ್ಬೋದು. ನಾನು ಇದು ಚನ್ನಪಟ್ಟಣ ಇರುವಾಗ ಒಂದು ಬೋರ್ಡ್ ಹಾಕಿದ್ದೆ, ನೀವು ಎಲ್ಲರೂ ನೋಡಿದಿರ. ಠಾಣೆಗೆ ಕಚೇರಿಗೆ ಪ್ರವೇಶಿಸುವವರು ಯಾವುದೇ ಪೂರ್ವಾನುಮತಿ ಇಲ್ಲದೆ ಒಳಗೆ ಪ್ರವೇಶಿಸಬಹುದು, ಅಪ್ಪಣೆ ಇಲ್ಲದೆ ಪ್ರವೇಶ ಎಲ್ಲ ನೋಡಿದಿರಿ, ಇದೇ ನೋಡಿದರೆ ಆ ರೀತಿ ಆಗ್ತದೆ. ಯಾರು ಬೇಕಾದ್ರೂ ಬಂದ್ಬಿಡ್ಬೋದು. ಅದಕ್ಕೆ ಸೆಂಟ್ರಿಗೆ ಹೇಳಿದ್ದೆ ತಡಿಬೇಡ ಅಂತ. ಆ್ಯಕ್ಚುಲಿ ಸ್ಟೇಷನ್ ಮುಂದೆ ಮರಳು ಮೂಟೆ ಇಡೋರು, ನಾನು ಮರಳು ಮೂಟೆ ಇಟ್ಟಿಲ್ಲ. ಪಾಪ ಹಿತೇಂದ್ರ ಸಾಹೇಬ್ರು SP, ರಮೇಶ ಯಾಕೆ ಇಡಲಿಲ್ಲ ಸರ್, ನಾನೇ ಮರಳು ಮೂಟೆ ಇಟ್ಕೊಂಡ್ರೆ ಜನಕ್ಕೆ ನಾನೇನು ಧೈರ್ಯ ಹೇಳೋಕ್ಕಾಗುತ್ತೆ, ನನಗೆ ಎಷ್ಟು ಹೆದರಿಕೆ ಇದೆ ಅಂತ. ಅಲ್ಲಿ ಅಪ್ಸ್ಟೇರ್ ಮೇಲೆ ರೈಫಲ್ ಇಟ್ಕೊಂಡು, ಅದು ಥಾಮ್ಸನ್ ಗನ್ನು, ಅಲ್ಲಿ ಇರೋ 2-3 ತಿಂಗಳು ಫ್ಯಾಮಿಲಿ ತಗೊಂಡೋಗಿರಲಿಲ್ಲ. ನಿಜ ಅಂತ ರೊಮ್ಯಾಂಟಿಕ್. ಜನಕ್ಕೆ ಏನಾಯಿತು ಅಂದರೆ ಇವನೊಬ್ಬ ಹೊಸ ರೀತಿ ಪೊಲೀಸು. ಫಸ್ಟು ದುಡ್ಡಿನ ಬಗ್ಗೆ ತಾಯಿ ಮಾಡಲ್ಲ, ಜನನ ಹೆರಸ್ ಮಾಡಲ್ಲ, ಇದ್ದಿದ್ದು ಹಂಚುತ್ತಾನೆ ಅಲ್ಲೇ. ಆಮೇಲೆ ಬಡವರಿಗೆ ಸಹಾಯ ಮಾಡ್ತಾನೆ, ಮಕ್ಕಳಿಗೆ ತಿಂಡಿ ತಂದು ಕೊಡ್ತಾನೆ, ಮುದುಕರಿಗೆ ಕೊಡ್ತಾನೆ, ಸ್ಕೂಲ್ಗಳಿಗೆ ಹೋಗಿ ಪಾಠ ಮಾಡ್ತಾನೆ, ಸ್ಕೂಲಿಗೆ ಇದನ್ನೆಲ್ಲ ಮಾಡ್ತಾನೆ. ಅಷ್ಟೊತ್ತಿಗೆ ನಮ್ಮದು ಈ ಆಫ್ಸೆಕ್ ಅಂತ ಮಾಡಿದ್ದಲ್ಲ, ಇವೆಲ್ಲ ಅನುಕೂಲ ಮಾಡ್ತಾನೆ. ಜನಕ್ಕೆ ಏನಂದ್ರೆ ಏನೋ ಒಂದು ವಸ್ತು ಕಂಡಂಗಾಯ್ತು. ಸೊ ಆಮೇಲೆ ಇಲ್ಲಿ ಸಿಟ್ಲಿಕ್ಕರೆ ನೋಗುದಾಗ ಫಸ್ಟಿಗೆ ಅಟ್ಯಾಕ್ ಮಾಡಿಬಿಟ್ರು. ಏನು ಸರ್ ಹಾಗೆ ಹೀಗೆ ಅಂತ. ನೋಡಪ್ಪ ವಿತ್ ಯೂನಿಫಾರ್ಮ್ ಇಲ್ಲ, ಮಫ್ತಿ ಅಟ್ಯಾಕ್ ಅಲ್ಲಿ ಸಮನೆ ಇದ್ದಿಲ್ಲ. ಆವಾಗ ಗೊತ್ತಿತ್ತು ನನ್ನ ಸಬ್ ಇನ್ಸ್ಪೆಕ್ಟ್ರು, ಏನು ಸರ್ ಹಿಂಗೆ ಬಂತೀರಿ, ಹಂಗೆ ನೋಡಪ್ಪ ಏನು ಮಾಡ್ತೀರಿ ನೀವು, ಪೊಲೀಸು ಒಂದು ಜೇನು ಹುಟ್ಟಿದ್ದಂಗೆ. ನೀವೇನೋ ಮಾಡಿದ್ರೆ ನೀವು 10 ಜನ ಸೇರಿಸೋದಕ್ಕೆ ನಿಮ್ಗೆ ಕಷ್ಟ ಇದೆ. ನಾನು ಒಂದು ವೈರ್ಲೆಸ್ ಮೆಸೇಜ್ ಹಾಕೋರು ಸಾಕು, 1000 ಪೊಲೀಸ್ ಬರ್ತಾರೆ, ಮತ್ತೆ ಏನು ಸ್ಥಿತಿ ಆಗುತ್ತೆ ಅಂದಾಜು ಹಾಕಿ. ಎರಡನೇ, ನಾನೇನು ತಪ್ಪಿಗೆ ಬಂದಿದ್ದೀನ, ನಿಮ್ಮ ಕರೆ ದುಡ್ಡು ಕೇಳೋಕ್ಕೆ ಬಂದಿದ್ದೀನ, ಅಥವಾ ಯಾವ್ದಾರು ಕೆಟ್ಟ ಕೆಲಸಕ್ಕೆ ಬಂದಿದ್ದೀನ, ಯಾರ್ದಾರು ಮಾತು ಕೇಳ್ಕೊಂಡು ಬಂದಿದ್ದೀನ, ಇಲ್ಲ. ಈಗ ನಿಮ್ಗೆ ಯಾರು ಕಳ್ಬಟ್ಟಿ ಮಾಡ್ತಾರೋ, ನಿಮ್ಮ ಊರಿನಲ್ಲಿ ಏನಾದ್ರು ತೊಂದರೆ ಆದರೆ ಅವ್ರು ಏನು ದುಡ್ಡು ಕೊಡ್ತಾರಾ, ಅಕ್ಕಿ ಕೊಡ್ತಾರ, ಬೆಲ್ಲ ಕೊಡ್ತಾರೆ, ಏನಾದ್ರು ಸಹಾಯ ಮಾಡ್ತಾರ? ಇದು ಬಿಟ್ಟರೆ ಹೇಳ, ಇವ್ರು ಮಾಡಿಸೋರು ಯಾರು ಹೊಡೆದಾಟ ಮಾಡಿದ್ರೆ ಅವ್ರ ಪರವಾಗಿ ಬಿಡಿಸೋಕ್ಕೆ ಹೊಡೆದವ್ರ ಪರವಾಗಿ ಬರ್ತಾರೆ, ಪೆಟ್ಟು ತಿಂದವ್ರ ಪರವಾಗಿ ಅಲ್ಲ. ಸರ್ಕಾರದಿಲ್ವಾ? ಹೌದು, ಸರ್ಕಾರದ ಕುಡ್ದೇನಾದ್ರು ಸತ್ತರೆ ಸರ್ಕಾರದಿಂದ ಪರಿಹಾರ ಬರುತ್ತೆ. ಸರಾಯಿ ಕುಡಿದ್ರೆ ನಿಮ್ಮ ಕಳ್ಬಟ್ಟಿ ಕುಡಿದು ಸತ್ತರೆ ಏನಾರು ಪರಿಹಾರ ಬರುತ್ತಾ? ಯಾವ ಡ್ರಿಂಕ್ಸ್ ಮಾಡ್ತಿದ್ರು? ಇಲ್ಲ, ಡ್ರಿಂಕ್ಸ್ ಇಷ್ಟೇ, ಕಳ್ಬಟ್ಟಿ ಅಷ್ಟೇ. ಮತ್ತೆ ಯಾವುದು ಕಳ್ಬಟ್ಟಿ ಹೇಗಂತ ಹೇಳಿದ್ರೆ, ಇವ್ರು ಬೆಲ್ಲ ತಗೊಂಡೋಗಿ ಹಾಕಿ ಅದಕ್ಕೆ ಈ ತೆಪ್ಪೆ ಗಿಪ್ಪೆ ಎಲ್ಲ ಕುದಿಸಿ ಅದನ್ನು ಒಳ್ಳೆ ಡಿಸ್ಟಿಲ್ಡ್ ಇದು ಮಾಡ್ತಾರೆ. ಈ ಡಿಸ್ಟಿಲೇಷನ್ ಗೊತ್ತಲ್ಲ, ಆ ರೀತಿ ಮಾಡ್ತಾರೆ. ಅದರಲ್ಲಿ ಅದಕ್ಕೆ ಸೆಲ್ಲು ಗಿಲ್ಲು ಎಲ್ಲ ಏನೋ ಹಾಕ್ತಾರಂತ, ಏನು ಗೊತ್ತಿಲ್ಲ.
ಏನೇನೋ ಮಾಡ್ತಾರೆ ಬಿಡಿ, ಅದನ್ನು ನನಗೆ ಅಷ್ಟು ನಾನು ಅದ್ರ ಬಗ್ಗೆ ತಲೆ ಕೆಡಿಸಿ ನನಗೆ ಅದನ್ನು ನಿಲ್ಲಿಸೋದಾಗಿತ್ತು. ಇವೆಲ್ಲ ಹೇಳಿದ್ಮೇಲೆ ಆ ಜನಕ್ಕೆ ನನ್ನ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಬಂತು. ಫಸ್ಟ್ ಒಂದೆರಡು ಕೇಸ್ನಲ್ಲಿ ಬರೀ ಹೊಡೆದಲ್ಲೇ ಬಿಟ್ಟು ಬರ್ತಿದ್ದೆ. ನಾನು ಕೇಸ್ ಹಾಕೋದು ಮುಖ್ಯ, ಆದರೆ ನೀವು ಊರು ಇಂಪ್ರೂವ್ಮೆಂಟ್ ಆಗೋದು ಒಳ್ಳೇದು ಅಂತ. ಆಮೇಲೆ ಅಲ್ಲಿ ಹೋಗಿ ಊರಿನಲ್ಲಿ ಎಲ್ಲ ಪೊಲೀಸ್ನವ್ರನ್ನ ಜನ ಸೇರಿಸ್ಕೊಂಡು ಎಲ್ಲ ಚರಂಡಿ ಮಾಡಿಸೋದು, ರೋಡ್ ಮಾಡಿಸೋದು, ಇಲ್ಲ ಜನಕ್ಕೆ ಏನಾಯಿತು ಅನ್ನೋ ಒಂದು ರೆವಲ್ಯೂಷನ್ ಆಯಿತು. ಫುಲ್ಲು ನಿಂತೋಯ್ತು. ಫುಲ್ ನಿಂತೋಗೋದಲ್ಲ, ಆರೇಕನ ಅವನು ಬಂದುಬಿಟ್ಟು ಖುಷಿಗೆ ಪಟ್ಬಿಟ್ಟು ನನಗೆ ಇನಾಮ್ ಕೊಟ್ಟು ಹೋಗ್ತಿದ್ದ. ಸರ್ ಯುವರ್ ದ ಫಸ್ಟ್ ಪರ್ಸನ್ ಇದನ್ನು ನಿಲ್ಲಿಸಿದ್ದು ಹಾಗೆ ಅಂತ. ಆಮೇಲೆ ಅಯ್ಯೋ ಸುಮಾರು ವರ್ಷದಿಂದ ಅದು ಕಾಯಂ ಅದು. ನಾನು ಇದ್ದ ಒಂದು 567 ದಿವಸ ಇದ್ದೆ. ಫಸ್ಟ್ ಒಂದು 30-40 ದಿವಸ ಹೋಗಿಲ್ಲ. ಆಮೇಲೆ ನಿಂತೋಯ್ತು. ಆಮೇಲೆ ಅವ್ರಿಗೆಲ್ಲ ಕೆಲಸ ಕೊಟ್ಟು ಯಾರ್ಯಾರು ಕಳ್ಬಟ್ಟಿ ಮಾಡ್ತಾಯಿದ್ರು ಅವರು ಜೀವನೋಪಾಯಕ್ಕಂತೇಳಿ ಅವರಿಗೆ ಲಿಕ್ಕರು, ಗೌರ್ಮೆಂಟ್ ಲಿಕ್ಕರ್ ಇದೆಲ್ಲ ಅದರದ್ದು ಸರಬರಾಜು ಮಾಡೋದಕ್ಕೆ ಅದಕ್ಕೆಲ್ಲ ಕೆಲಸ ಕೊಡಿಸೋದು, ಆಮೇಲೆ ಆಫೀಸಲ್ಲಿ ಕೆಲಸ ಕೊಡಿಸೋದು ಒಳ್ಳೆಯದರಲ್ಲಿ. ಆಮೇಲೆ ಜನರಲ್ಲಿ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಿದೆ. ಒಳ್ಳೆ ಕಲ್ಚರಲ್ ಪ್ರೋಗ್ರಾಮು ಅವು ಇವೆಲ್ಲ ಮಾಡ್ತಾಯಿದ್ದೆ. ನಿಜವಾಗೂ ಅದೊಂದು ರೆವಲ್ಯೂಷನ್ ಅನ್ಸುತ್ತೆ. ಆಮೇಲೆ ನೀವು ನೋಡಿರ್ಬೋದು, ಯಾವುದೋ ಒಂದು ಫಿಲ್ಮಲ್ಲಿ ಇದೆಲ್ಲ ಬ್ಯಾಟ್ರಿ ಕೊಟ್ಟು ಕಳಿಸೋದು. ಆ್ಯಕ್ಚುಲಿ ಬ್ಯಾಟ್ರಿ ಕೊಟ್ಟು ಕಳಿಸೋದಿಲ್ಲ, ಅದು ನನ್ನಿಂದನೇ ಪ್ರಾರಂಭ ಆಗಿದ್ದು ಅಂತ ಎಲ್ಲ ಹೇಳ್ತಾರೆ. ಈ ಹೆಂಗಸರು ರಾತ್ರಿ ಫಿಲ್ಮ್ ಅಲ್ಲಿ ಹೆಂಗಂತ ಹೇಳಿದ್ರೆ, ಪಾಪ ಹೆಂಗಸರು ನೋಡ್ತೀನಿ ಒಳ್ಳೆ ಡ್ರೆಸ್ ಹಾಕ್ಕೊಂಡು ಒಂದು 11 ಗಂಟೆ ಸುಮಾರಿಗೆ ಹೋಗ್ತಾ ಇದ್ದಾರೆ. ನನಗೆ ಇವ್ರನ್ನ ಯಾರೋ ರೇಪ್ ಮಾಡಿಬಿಟ್ರೆ ಅನ್ನೋದು ತಲೆ ವಿಷಯ. ಸುಮ್ಮನೆ ಕಡೆ ಎಲ್ಲಿಗಮ್ಮ ಫಿಲ್ಮಿಗೆ ಹೋಗಿದೆ, ಎಲ್ಲಿ ಟಿಕೆಟ್ ನಿಮ್ಮ ಗಂಡಂದ್ರೆ ಎಲ್ಲಿ ಅಂದರೆ ಮನೆ ಬಂದಿಲ್ಲ ಅಂತ. ಸೀದಾ ಹೋದೆ, ಕರ್ಕೊಂಡು ಬಂದೆ. ಹೋಗಿ ನೋಡ್ತೀನಿ, ಆಗ ಮನೆ ಒಳಗೆ ಹೋಗಿಲ್ಲ. ಒಂದೊಂದು ಲಾಠಿ ಕೊಟ್ಟೆ ಅವ್ರ ಕೈಗೆ. ಸೀದಾ ನಿಮ್ಮ ಗಂಡಂದ್ರೆ ಕೊಟ್ಟು ನಾಳೆ ಸ್ಟೇಷನಿಗೆ ತಂದು ಕೊಡೋಕ್ಕೆ ಹೇಳಿ ಅಂತ ಹೋದರು. ಅವ್ರಿಗೆ ಗಂಡಂದ್ರೆ ಖುಷಿ ಆಯಿತು. ಹೆಂಗಸರನ್ನ ಸೇಫ್ಟಿಯಾಗಿ ತಂದುಬಿಟ್ರು ಸಾಹೇಬರು. ಅವ್ರನ್ನ ನೋಡೋಕ್ಕೆ ಕಷ್ಟ. MLA ಇನ್ಫ್ಲೂಯೆನ್ಸ್ ಹೊಡೆದ್ರು ಬಿಡ್ತಿರ್ಲಿಲ್ಲ. ಟಾರ್ಚ್ ಕೊಟ್ಟಲ್ಲ, ಹಾಗೆ ನಾನು ಲಾಠಿ ಕೊಟ್ಟೆ. ಲಾಠಿನ ಬೆಳಿಗ್ಗೆ MLA ಹೇಳಿದ್ರು ಬಿಡೋಕ್ಕಿಲ್ಲ ಅಂತ. ನಮ್ಮ ಹೆಂಗಸರಿಂದ ನಮಗೆ ಅಲ್ಲಿ ಸಬ್ ಇನ್ಸ್ಪೆಕ್ಟ್ರು ಅಂದರೆ ಹೆದರ್ತಿದ್ದು. ನೆಪ್ಪುಲಾಂಟೆ ಮನುಷ್ಯ ಅಂತ ಬೆಂಕಿ ಥರ ಅಂತ. ಅವ್ರು ನೋಡೋಕೆ ಒಂದು ಅವಕಾಶ ಸಿಕ್ತು ಅಂತ ಏನು ಮಾಡಿದ್ರು, ಬಂದರು. ಬೆಳಗಾವಿಗೆ ಜರಿತಾರಿ ಎಲ್ಲ ಬಟ್ಟೆ ಹಾಕ್ಕೊಂಡು ವಿಶ್ ಮಾಡೋಂಗೆ ಲಾಠಿ ತಂದು ಚೆನ್ನಾಗಿ ಏರಿದೆ. ನಿಮ್ಮ ಹೆಂಗಸರು ಕಳಿಸ್ಬಿಟ್ಟು ನೀವು ನಿದ್ದೆ ಹೊಡಿತಿರ್ತೀರ ನಮ್ಮ ಮನೇಲಿ. ಇನ್ನು ಬರಬೇಕಾದ್ರೆ ಹೆಂಗಸರು ನೀವು ಜೊತೆಗೆ ಬರಲಿಲ್ಲ, ಒಂದು ಹೆಂಗಸರು ಕಂಡ್ರು ನಿಮ್ಮ ಮನೆ ಬಂದು ಹೊಡಿತೀನಿ ಅಂತ. ಆಮೇಲೆ ಹೆಂಗಸರು ಪಿಕ್ಚರ್ಗೆ. ಆಮೇಲೆ ಎಷ್ಟು ಚೆನ್ನಾಗಿದೆ ರಾತ್ರಿ ನೋಡೋಕೆ ಖುಷಿಯಾಗೋದು. ವೀರೇಶ್ ಜೋಡಿ 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 ಬರೋದು ಫಿಲ್ಮಿಗೆ. ಪಾಪ ಹೆಂಗಸರಿಗೆ ಇವೆಲ್ಲ ಒಳ್ಳೆ ಒಂದು ಇದಾಯಿತು, ಕ್ರಿಯೇಟ್ ಆಯಿತು. ಜನಕ್ಕೂ ಅಷ್ಟೇ ಕಳ್ತನ ಇರಲಿಲ್ಲ. ನನ್ನ ಏರಿಯಾಕ್ಕೆ 5 ಗಂಟೆ ಮೇಲೆ ಆಂಧ್ರದಿಂದ ಯಾರೂ ಬರ್ತಾ ಇರಲಿಲ್ಲ. ಹೆದರೋರು, ಅವನು ಭಯಂಕರ ಸ್ಟ್ರಾಂಗು. ಹೋಗಿ ಕುಂದೂರು ಪಿಲ್ಲಿ ಒಬ್ಬರು ಪುಲ್ಲಯ್ಯ ಅಂತಿದ್ರಂತ, ಅಂಥ ಸಬ್ ಇನ್ಸ್ಪೆಕ್ಟ್ರು ಇಲ್ಲಿ ಬಂದು ಯಾರೋ ವೈನಸ್ ಕೊಟ್ಟಿಗೆ ಭಾಳ ಜನ ಪ್ರಚಾರ. ನನ್ನ ಲಕ್ಕಿಗೆ ಒಂದು 2-3 ಕಳ್ತನ ಆಗಿತ್ತು, ಅವೆಲ್ಲ ಟ್ರೇಸ್ ಆಯಿತು. ಸ್ಟೇಷನ್ ಮುಂದೆನೇ ಚೈನ್ ಎಳ್ಕೊಂಡು ಹೋಗಿದ್ದ, ಅಂಥ ಕಳ್ಳನ ಹಿಡಿದೆ. ಒಂದು ಮನೆ ಕಳ್ತನ ಆಗಿತ್ತು, ನಾವು ಹೋಗಿ ಹಿಡಿದು ಒಂದು 2 ದಿವಸಕ್ಕೆ ಎಲ್ಲ ಸಿಕ್ಕಿದ್ರು. ಇವೆಲ್ಲ ಏನಾಯಿತು, ಜನರಲ್ಲಿ ಒಂದು ರೆವಲ್ಯೂಷನ್. ಇವನು ಬೇರೆ ರೀತಿ ಮನುಷ್ಯ ಅಲ್ಲ ಅಂತ. ಸೊ ಇವೆಲ್ಲ ಒಂದು ಕಳಬಟ್ಟಿ ನಿಲ್ಸೋಕ್ಕೂ ಪ್ರತಿಯೊಂದಕ್ಕೂ ಹೆಲ್ಪ್ ಆಯಿತು. ನನಗೆ ಅಲ್ಲಿ ಸಸ್ಪೆಂಡ್ ಆಗಿಲ್ಲ. ಇಲ್ಲ, ನನ್ನ ಅದೇ ಚಿಂತಾಮಣಿಲಿ ಶ್ರೀನಿವಾಸಪುರದಲ್ಲಿ ಒಂದು ಲಾಕಪ್ ಡೆತ್ ಇತ್ತಲ್ಲ, ಪೇಪರ್ ರಾಮಕೃಷ್ಣಪ್ಪ ಅನ್ನೋ ಕೊಲೆ ಆಯಿತು. ಅದು ನನಗೆ ಸಂಬಂಧ ಇಲ್ಲ.